ಏನು ಗೊತ್ತಾ, ಮುಳ್ಳಂದಿದ್ದು ಮುಳ್ಳು, ಅದ್ರ ಜೊತೆಗೆ ಆಂಚಲಿ ತೋರ್ಸಕ್ಕೆ ಹೋದ್ರೆ ರಾಕೆಟ್ ತರ ಬಿಡ್ತಿದ್ವಿ ಮೈ. ಲೆಜೆಂಡ್ರಿ ಡ್ರೈವರ್ ಡ್ರೈವ್ ಮಾಡ್ತಾವ್ರೆ ಗೈಸ್. ಇವತ್ತೊಂದು ಟ್ರೈನಿಂಗ್ ಟ್ರಾವೆಲ್ ಮಾಡುವ ಅಂತಿದ್ದೀನಿ. ಸೊ ಇವತ್ತು ಹೋಗ್ತಿರೋ ಬಂದು ವಿ ಆರ್ ಗೋಯಿಂಗ್ ಟು ಇಗ್ಗುತ್ತಪ್ಪ ಬೆಟ್ಟ. ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಸೋಲೋ ಟ್ರಾವೆಲಿಂಗ್, ಬನ್ನಿ ಅಂತ. ಸೊ ಅಲ್ಲಿ ದೇವ್ರದ್ದು ಪ್ಲೇಸ್ ಇದೆ, ಇವತ್ತು ಹಬ್ಬನೂ ಕೂಡ ನಡೀತಾ ಇದೆ, ಬನ್ನಿ ಹೋಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮರ್ಯಾದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಕಕ್ಕಬ್ಬೆ ಅಂತ ಹೇಳೋ ಒಂದು ಗ್ರಾಮದಲ್ಲಿ ಇದ್ದೀವಿ. ಇದು ವರ್ಷಕ್ಕೊಂದ್ಸಲ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ದೊಡ್ಡ ಹಬ್ಬ ಆಗುತ್ತೆ. ಈ ಹಬ್ಬಕ್ಕೆ 5-6 ಊರಿನವ್ರು ಸೇರಿ ಅಲ್ಲಿರೋ ಅವ್ರ ಮನೇಲಿ ಇರೋ ಎತ್ತುಗಳನ್ನ ಕರ್ಕೊಂಡು ಫಸ್ಟ್ ಹೋಗೋದು ನಾವು ಇಗ್ಗುತ್ತಪ್ಪ ಟೆಂಪಲ್ಗೆ. ಸೊ ಇದಕ್ಕೆ ಕರೀತಾರೆ ಎತ್ತು ಪೌರಂಟ್ ಅಂತ ಕರೀತಾರೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದನಗಳಿಗೆ ಪೂಜೆ ಮಾಡಿಸಿ ಆಮೇಲೆ ಹೊರಡೋದು ನಾವು ಇಗ್ಗುತ್ತಪ್ಪ ನೆಲೆ ನಿಂತಿರೋ ಒಂದು ಬೆಟ್ಟಕ್ಕೆ. ಸೊ ಆ ಬೆಟ್ಟದ ಹೆಸರು ಬಂದು ಮಲ್ಮಕ್ಕುಂದು. ನಮ್ಮ ಎತ್ತುಗಳು ತುಂಬಾ ಸುಸ್ತಾಗ್ಬಿಟ್ಟಿದೆ ಬೆಟ್ಟಕ್ಕೆ. ಗೈಸ್, ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ನಾವು ಹೊರಟಿದ್ದು ಬೆಟ್ಟದ ಕಡೆಗೆ. ಇನ್ನೊಂದು ವಿಷಯ, ನಮ್ಮ ಕೊಡಗಿನ ಪಾಡಿ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ಊಟಕ್ಕೆ ಮಾತ್ರ ತೊಂದರೆನೇ ಇಲ್ಲ, 3 ಹೊತ್ತು ಊಟ ಕೊಡ್ತಾರೆ. ಬಟ್ ಪ್ರವಾಸಿಗಳು ಯಾರಾದರೂ ಬರೋದಾದರೆ ತುಂಬ ಶುದ್ಧದಿಂದ ಬನ್ನಿ, ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ಬನ್ನಿ, ನಾನ್ ವೆಜ್ ತಿನ್ನದೆ. ನಮ್ಮ ಜೊತೆ ಇವತ್ತು ಆಫ್ ರೋಡ್ ಮಾಡೋಕ್ಕೆ ಮಹೇಂದ್ರ ಕಾರ್ ಕೂಡ ಬರ್ತಾ ಇದೆ, ಸುಮಾರು ಗಾಡಿಗಳು ಬರ್ತಾ ಇದೆ. ಗೈಸ್, ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ UK ಕಕ್ಕಬ್ಬೆ. ಅವರು ಹುಲಿಗಳ ಜೊತೆ ಹೋಗ್ತಾ ಇದ್ದೀವಿ. ಧ್ಯಾನ್ ಮತ್ತು ಚಂಗಪ್ಪನವರು ಇದ್ದಾರೆ ನಮ್ಮ ಜೊತೆ. ಸೊ ಫುಲ್ ಆಫ್ ರೋಡ್ ಅಂದ್ಕೊಳ್ಳಿ ಗೈಸ್. ನಾವಾಗ ಎತ್ತನ್ನ ಕರ್ಕೊಂಡು ಹೋಗ್ತಿದ್ದೀವಲ್ಲ, ಇದಕ್ಕೆ ಎತ್ತು ಹೋರಾಟ ಅಂತ ಕರೀತಾರೆ. ಕನ್ಫ್ಯೂಸ್ ಮಾಡ್ಕೊಬೇಡಿ, ಎತ್ತು ಹೋರಾಟ ಅನ್ಕೋಬೇಡಿ, ಎತ್ತು ಹೋರಾಟ ಅಂತಾರೆ. ಫುಲ್ ಆಫ್ ರೋಡ್. ಏನು ಗೊತ್ತಾ, ಮುಳ್ಳಂದಿದ್ದು ಮುಳ್ಳು, ಅದ್ರ ಜೊತೆಗೆ ಆಂಚಲಿ ತೋರ್ಸಕ್ಕೆ ಹೋದ್ರೆ ರಾಕೆಟ್ ತರ ಬಿಡ್ತಿದ್ವಿ ಮೈಗೆ. ಗೈಸ್, ಇದು ಮಾದಂಡವ್ರದ್ದು ಟಾಪ್ ಇತ್ತು, ಕೈಯೂರಿಗೆಲ್ಲ ಇದೆ ಹೋಗೋದು ದೇವಸ್ಥಾನಕ್ಕೆ, ಕೇರಳಕ್ಕೆ. ಸುಸ್ತಾಗ್ಬಿಟ್ಟಿದ್ದಾನೆ. ನೀರು ಕುಡಿತೀಯಾ? ಜೀಪ್ ಬರ್ತಿದೆ ನೋಡಿ. ಯಾವ ಥರ ಹತ್ತಿದೆ ನೋಡಿ, ಲೋಡ್ ತಗೊಂಡು. ಲೆಜೆಂಡ್ರಿ ಡ್ರೈವರ್ ಡ್ರೈವ್ ಮಾಡ್ತಾವ್ರೆ. ನೋಡಿ ನಮ್ಮ ಓಲ್ಡ್ ಲೆಜೆಂಡ್ ತಾತ ಸಿಂಪಲ್ ಆಗಿ ಹತ್ಕೊಂಡು ಹೋಗ್ಬಿಟ್ರು ನೋಡಿ, ಕ್ರೇಜಿ ತಾತ. ಗೈಸ್, ಇಲ್ಲಿಂದ ಸ್ಟಾರ್ಟ್ ಬೆಟ್ಟ ಹತ್ತೋದು. ಗೈಸ್, ಫೈನಲ್ ಹೋಗ್ತಾ ಇದ್ದೀವಿ, ನಡೀತಾ ಇದ್ದೀವಿ, ಇನ್ನೂ ತಲುಪ್ತಿಲ್ಲ. ಸ್ವಲ್ಪ ಆಯಿತು. ಇಲ್ಲಿ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ. ಒಂದು 3 ಊರಿನವ್ರು ಇನ್ನೂ ಬರ್ಲಿಕ್ಕಿದ್ದಾರೆ. ಸೊ ಹಂಗಾಗ್ಬಿಟ್ಟು ಇಲ್ಲಿ ಬಂದು ವೆಯ್ಟ್ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಆ ಸ್ಪಾಟಿಗೆ. ಇನ್ನೊಂದೇನು ಒಂದು ಅರ್ಧ ಮೀಟ್ರ್ ಅಷ್ಟೇ ಇರೋದು. ಸೊ ಒಂದು ಮನೆಯವರು ಬರೋಕ್ಕಿದ್ದಾರೆ ಇನ್ನು, ಅವ್ರು ಬಂದಾದ್ಮೇಲೆ ಇಲ್ಲಿಂದ. ಗೈಸ್, ಫೈನಲಿ ಇಗ್ಗುತ್ತಪ್ಪ ನೆಲೆ ನಿಂತಿದ್ದ ಜಾಗಕ್ಕೆ ಬಂದಿದ್ದೀವಿ. ಸ್ಪಾಟ್ ಮತ್ತೆ ಕ್ರೇಜ್ ಆಗಿದೆ ಅನ್ಕೊಳ್ಳಿ. ಗೈಸ್, ಈ ಸರ್ಕಲ್ ಏನು ಕಾಣ್ತಿದೆ, ಈ ಸರ್ಕಲಿಂದ ಇಗ್ಗುತ್ತಪ್ಪ ದೇವರು ಬಾಣ ಬಿಟ್ಟಿದ್ದು ಇಗ್ಗುತ್ತಪ್ಪ ದೇವಸ್ಥಾನಕ್ಕೆ ಕೆಳಗಡೆ ಇದೆ. ಸೊ ಇವಾಗ ನೆಲೆ ನಿಂತಿರೋದು ಆ ಸ್ಪಾಟಲ್ಲಿ. ಸೊ ಇದು ಬಂದು ಈ ಕಡೆ ಇರೋದು ದೇವಸ್ಥಾನ. ಮತ್ತು ಇಲ್ಲಿ ಯಾವುದೇ ಥರ ಗುಡಿ ಇಲ್ಲ. ಸೊ ಹಂಗೆ ಬಂದು ನೆಲೆ ನಿಂತಿದ್ದಾರೆ. ಅಲ್ಲೊಂದು ಕಲ್ಲುಗಳಿದೆ, ಕಲ್ಲುಗಳಿಗೆ ಪೂಜೆ ಮಾಡ್ತಾರೆ ಇಲ್ಲಿರೋ ಭಕ್ತಾದಿಗಳು. ಗೈಸ್, ಪೂಜೆ ನಡೀತಾ ಇದೆ. ಸೊ ಇಷ್ಟು ದೂರ ಬಂದು ತುಂಬಾ ಖುಷಿ ಆಗ್ತಿದೆ ಇದು ನೋಡುವಾಗ. ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಈ ದೇವಸ್ಥಾನಕ್ಕೆ. ಸೊ ಇಲ್ಲಿ ಯಾವ ಥರ ಗರ್ಭಗುಡಿ ಏನಿಲ್ಲ, ಹಂಗೆ ನೆಲೆ ನಿಂತಿರೋದು ಓಪನ್ ಪ್ಲೇಸಲ್ಲಿ ಇಗ್ಗುತ್ತಪ್ಪ. ಗೈಸ್, ನಮ್ಮ ಬಾಯ್ಸ್ ಎಲ್ಲ ವೈಬ್ ಮಾಡ್ತಾ ಇದ್ದಾರೆ, ಮತ್ತು ಯಾರೋ ಡ್ರೋನ್ ಕೂಡ ಬಿಟ್ಟಿದ್ದಾರೆ. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಎಂಥ ವ್ಯೂ ಅಂದರೆ ಕ್ರೇಜಿ. ಇದೆಲ್ಲ ಫೋಟೋ ಗೈಸ್, ಇಲ್ಲೊಂದು ದೇವ್ರದ್ದು ಕೊಳ ಇದೆ. ಇದು ವರ್ಷ ಇಡೀ ನೀರೇ ಬರ್ತಲ್ಲ, ಇದು ದೇವ್ರನ್ನ ಸ್ನಾನ ಮಾಡಿಸ್ಲಿಕ್ಕಿರೋ ನೀರು. ಮತ್ತು ಇದು ಭಕ್ತಾದಿಗಳಿಗೆ ನೀರು ಕುಡಿಯೋದು. ಏನು ಕೋಲ್ಡ್ ಇದೆ ಅಂತಂದರೆ ನೀರು ಫುಲ್ ಕೋಲ್ಡ್ ಇದೆ ಅಂದ್ಕೊಳ್ಳಿ ನೀರು.
ಅಲ್ಲೇ ಫ್ರಿಜ್ಜಲ್ಲಿ ಇಟ್ಟಿದ್ದು ನೀರು ಥರ. ಇದು ಅಷ್ಟೇ, ವರ್ಷ ಇಡೀ ಹಿಂಗೆ ಇರುತ್ತೆ, ಬರ್ತದೇ ಇಲ್ಲ ಒಂಚೂರು ಸಹ. ಟೇಸ್ಟ್ ಮಾಡೋಣ ಬನ್ನಿ. ಗೈಸ್, ಇವಾಗ ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ. ಎತ್ತನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮುಂದೆ. ನಾನು ಓಡ್ತಾ ಇದ್ದೀನಿ ಗೈಸ್. ಮತ್ತು ಅಲ್ಲಿ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಇಗ್ಗುತ್ತಪ್ಪ ದೇವಸ್ಥಾನಕ್ಕೆ. ಅಲ್ಲೊಂದು ಸ್ವಲ್ಪ ಹೊತ್ತು ಪೂಜೆ ಇರುತ್ತೆ, ಅದಾಗಿದೆ ಮನೆ ಕಡೆ. ಮತ್ತು ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೆ, ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ. ಬೈ ಗೈಸ್.